ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹಿಂದೂಗಳ ಮೇಲೆ ಆಕ್ರಮಣ ವಸುದೈವ ಕುಟುಂಬಕಂ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಹಿಂದೂ ಧರ್ಮ ಹೇಳುತ್ತೆ, ಸಂಘದವರು ಹೇಳ್ತಾರೆ, ನಾವು ಹೇಳ್ತೀವಿ. ಆದರೆ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಹಿಂದೂಗಳನ್ನೆಲ್ಲ ಮುಸಲ್ಮಾನರು ಮಾಡ್ತಾ ಏನಾಗಿದೆ, ಮುಸಲ್ಮಾನರು ಅತ್ಯಂತ ಹಿಂಸೆ ಮಾಡ್ತಕ್ಕಂಥ ಜನ, ನಾಗರಿಕತೆಗೆ ಭಾಳ ದೂರ ಇರ್ತಕ್ಕಂಥ ಜನಾಂಗ. ಇದನ್ನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಪಾಕಿಸ್ತಾನವನ್ನು ಡಿವೈಡ್ ಮಾಡಿಕೊಟ್ಟಿದ್ದು ಹಿಂದೂಸ್ತಾನವನ್ನು, ಪಾಕಿಸ್ತಾನವನ್ನು ಹುಟ್ಟಾಕಿದ್ದು ಹಿಂದೂಸ್ತಾನವನ್ನು ಒಡೆದು. ಅಲ್ಲೇನಾಯಿತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳಿದ್ದಾರೆ. ಅಲ್ಲೇನು ನೋಡಿ, ಒಸಾಮಾ ಬಿನ್ ಲಾಡನ್ನು ಅವನು ಅಫ್ಘಾನಿಸ್ತಾನದವನಂತೆ. ಅವರು ಮುಂಚೆಲ್ಲ ಅಣ್ಣ ತಮ್ಮ ಬಾಯ್ ಅಂದ್ಕೊಂಡಿದ್ರು. ಈಗೇನಾಗಿದೆ, ಯುದ್ಧ ನಡೀತಾ ಇದೆ. ಇಲ್ಲಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದರೆ, ವಜೀರಿಸ್ತಾನ್ ಅಂತ ಅಂದ್ಬಿಟ್ಟು ಮತ್ತು ಪಖ್ತೂನ್ಖ್ವಾ ಅಂತ ಅಂದ್ಬಿಟ್ಟು ಆ ಪ್ರದೇಶ, ಅಫ್ಘಾನಿಸ್ತಾನ ಬಾರ್ಡರ್ ಇರ್ತಕ್ಕಂಥ ಪ್ರದೇಶ ಏನಾಗಿದೆ, ಪಾಕಿಸ್ತಾನದ ಸೈನ್ಯದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಈ ತಾಲಿಬಾನಿಗಳು. ಅಲ್ಲೇನಾಗಿದೆ, ಅತ್ಯಂತ ಮೇಲ್ವರ್ಗದ ಅಧಿಕಾರಿಗಳನ್ನ ಕೊಂದು ಹಾಕಿದ್ದಾರೆ. ಅದೆಷ್ಟು 9 ಜನನ 10 ಜನನ ಕೊಂದು ಹಾಕಿದಾರಂತೆ. ಯುದ್ಧ ನಡೀತಾ ಇದೆಯಂತೆ. ಅವ್ರಿಗೂ ಇವ್ರಿಗೂ ಬಹಳ ಬಂಡುಕೋರರು ಅಂತ ಹೇಳ್ತಾರೆ. ಪಾಕಿಸ್ತಾನದವರು ಅಫ್ಘಾನಿಸ್ತಾನದವ್ರನ್ನ ಬಂಡುಕೋರರು ಅಂತ ಹೇಳ್ತಾರೆ. ಬಂಡುಕೋರರು ಮತ್ತು ಪಾಕಿಸ್ತಾನದವರು ಯುದ್ಧ ನಡೀತಾ ಇದೆಯಂತೆ ಆರ್ಮಿಗೆ. ಅವರು ತಾಲಿಬಾನಿಗಳು ಅಫ್ಘಾನಿಸ್ತಾನದವರು ಮಿಲಿಟ್ರಿ ಅಧಿಕಾರಿಗಳನ್ನ ಕೊಂದು ಹಾಕಿದಾರಂತೆ. ಇವರು ಬಂಡುಕೋರರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾಯಿದ್ದಾರೆ, ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ ಅಂದ್ಬಿಟ್ಟು ಇವರೇನು ಮಾಡ್ತಾರೆ, ಕಾಬೂಲ್ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಇದೇ ಸಂಸ್ಕೃತಿ ಇಂಡಿಯಾದ ಮೇಲೆ ನಡೀತಾ ಇತ್ತು. 1947ಕ್ಕಿಂತ ಹಿಂದೆಯಿಂದ ಹಿಡಿದು ಇವಾಗಿನವರೆಗೂ ನಡೀತಾ ಇದೆ. ಇಂಡಿಯಾದವ್ರಿಗೆ ಇದು ಹೊಡೆಯೋದಿಲ್ವಾ? ನಮ್ಮ ದೇಶದ ಸಮಗ್ರತೆ, ಏಕತೆ, ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸೈನ್ಯದ ಮೇಲಿದೆ, ನಮ್ಮ ರಾಜಕೀಯ ಧುರೀಣರ ಮೇಲಿದೆ. ಇದನ್ನು ಕಾಂಗ್ರೆಸ್ನವ್ರು ಹೇಳ್ತಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ಹಿಂದೂಸ್ತಾನವನ್ನು ಇನ್ನೊಂದು ಮುಸಲ್ಮಾನ ಕಂಟ್ರಿ ಮಾಡಿ, ಇಸ್ಲಾಮಿಕ್ ಕಂಟ್ರಿ ಮಾಡಬೇಕಿತ್ತು. ಹಾಗಾಗಿ ಅವರು ಈ ಡೈರೆಕ್ಟಾಗಿ ಈ ಮಾತು ಹೇಳಿಲ್ಲ. ನರೇಂದ್ರ ಮೋದಿಯವರು ಬಂದಿರೋದ್ರಿಂದ, ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರೋದ್ರಿಂದ ಈಗ ನಾವು ಹೇಳ್ಬೋದು ಏನು ಅಂತಂದರೆ, ಏನು ಯುದ್ಧ ನಡೀತಾ ಇದೆ, ಇದು ಪಾಕಿಸ್ತಾನದವ್ರು ನಮ್ಮ ಮೇಲೆ ಮಾಡ್ತಾಯಿದ್ರು. ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕೆ, ನಮ್ಮ ಹಿಂದೂಗಳ ಮೇಲೆ ರಕ್ಷಣೆ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಅದಕ್ಕೋಸ್ಕರ ನಾವು ಏನೇ ಕಾರ್ಯಕ್ರಮವಾದರೂ, ಏನೇ ಕಾರ್ಯವನ್ನಾದರೂ ಕೈಗೊಳ್ತೀವಿ. ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತೀವಿ. ಯಾಕೆ ಅಟ್ಯಾಕ್ ಮಾಡ್ತಿದ್ದೀವಿ? ನಮ್ಮ ಹಿಂದೂಸ್ತಾನದ ಮೇಲೆ ಇವರು ಬಿಟ್ಟರೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಆದ್ದರಿಂದ ಅವ್ರನ್ನ ಸೊಂಟ ಮುರಿದು ಕೂರಿಸ್ಬೇಕು ಅನ್ನೋ ಹಕ್ಕು ನಮ್ಮದು, ಅದನ್ನು ಚಲಾಯಿಸ್ತೀವಿ ಅಂತ ಹೇಳಿ ಇವರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡ್ಬೋದು. ಇದು ಇರಲಿ. ಇದನ್ನು ಮುಂದಿಟ್ಕೊಂಡು ಮಾಡಿದ್ರೆ ಎಷ್ಟು ಇದಾಗುತ್ತೆ ನೋಡಿ. ಪಾಕಿಸ್ತಾನ ಮುಸಲ್ಮಾನರಿಗೆ ಏನಾಗಿದೆ, 8 ಜನ ಕುದುರೆ ಮೇಲೆ ಕೂತ್ಬಿಡ್ತಾರೆ. ಇಂಡಿಯಾ ಪ್ರಪಂಚನ ಗೆಲ್ತೀವಿ ಅಂತ ಹೊರಡ್ತಾರೆ. ಹಿಂದೆ ಹೊರಟಿದ್ದವ್ರು ಹಾಗೇನೆ. ನಾನು ಮಸ್ಕ್ಯಾಟ್ಗೆ ಹೋಗಿದ್ದೆ. ಮಸ್ಕ್ಯಾಟ್ ಓಮನ್ ದೇಶದ ರಾಜಧಾನಿ, ಗಲ್ಫ್ ಕಮಿಷನ್ ಅಂತ ಕರೀತಾರೆ, ಗಲ್ಫ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಅಂತ ಕರೀತಾರೆ. ಅಲ್ಲಿ ಓಮನ್ ದೇಶದ ರಾಜಧಾನಿ ಬಂದ್ಬಿಟ್ಟು ಮಸ್ಕ್ಯಾಟಲ್ಲಿ ಡಾಲ್ಫಿನ್ ಬೀಚ್ ಅಂತ ಇದೆ. ಡಾಲ್ಫಿನ್ ಬೀಚ್ಗೆ ಹೋಗಬೇಕಾದ್ರೆ ಅಲ್ಲೊಂದು ಕೋಟೆ, ಮಣ್ಣಿನ ಕೋಟೆ ಕಟ್ಟಿದ್ದಾರೆ. ಆ ಕೋಟೆ ಬಾಗಿಲಿಂದ ಹೋಗ್ತೀವಿ. ಕೋಟೆ ಬಾಗಿಲಿಂದ ಹೋಗ್ಬೇಕಾದ್ರೆ ಆ ಕೋಟೆ ಬಾಗಿಲಲ್ಲಿ ಏನಾಗಿದೆ, ದೊಡ್ಡ ಕೋಟೆ ಬಾಗಿಲು, ಅಲ್ಲೊಂದು ಮ್ಯೂಸಿಯಂ ಮಾಡಿದರೆ ಆ ಮ್ಯೂಸಿಯಂ ಒಳಗೆ ಹೋದೆ ನಾನು. ಮ್ಯೂಸಿಯಂ ಒಳಗೆ ಹೋಗಿ 1ನೇ ಅಂತಸ್ತು 2ನೇ ಅಂತಸ್ತು ಹೋಗಬೇಕಾದ್ರೆ ನೋಡಿ, ಟಿಪ್ಪು ಸುಲ್ತಾನ್ ಹೈದರಾಲಿ ಹೋದ್ರಂತೆ, ಬೋಟಲ್ಲಿ ಹೋದ್ರಂತೆ. ಸುಮಾರು 15-16 ಜನ ತೆಪ್ಪ ನಡೆಸ್ಕೊಂಡು ಹೋದಂತೆ ಇಂಡಿಯಾ ದೇಶವನ್ನು ರೂಲ್ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ನಾನು ಫೋಟೋ ತೆಗಿಯೋಕ್ಕೆ ಹೋದೆ. ಅಲ್ಲಿ ನನ್ನ ಮಗ ಇದ್ದವರು ಫೋಟೋ ತೆಗಿಬೇಡಿ, ಇಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಕೂರಿಸ್ಬಿಡ್ತಾರೆ ನಿಮ್ಮನ್ನು ಅಂತಂದ. ಮತ್ತು ಅಲ್ಲಿ ಒಬ್ಬ ಗಾರ್ಡ್ ಇದ್ದ, ಅವನು ಕೇಳಿದ ಫೋಟೋ ತೆಗಿಲ್ಲ ಅಂತ. ಅವ್ನು ಬೇಡ ಸರ್ ಅಂತಂದ. ಸುಮ್ಮನೆ ಬಂದುಬಿಟ್ವಿ. ಏನು ಅಂತಂದರೆ, ಟಿಪ್ಪು ಸುಲ್ತಾನನ ಹೆಸರು, ಹೈದರಾಲಿ ಹೆಸರು ಹಾಕ್ಬಿಟ್ಟು ಅವರಲ್ಲಿ ಹಾಕ್ಕೊಂಡಿದ್ದಾರೆ, ಇವರು ಇಂಡಿಯಾನ ರೂಲ್ ಮಾಡಿದ್ರು ಅಂತ. ಹೈದರಾಲಿ ಟಿಪ್ಪು ಸುಲ್ತಾನ್ ಇಂಡಿಯಾನ ರೂಲ್ ಮಾಡಿದ್ರ? ನಾವು ರೂಲ್ ಮಾಡಲಿಲ್ಲ ಅಂತ ಹೇಳಬೇಕು. ಅವರೆಲ್ಲೋ ಇದ್ದರು, ಇಂಡಿಯಾ ದೇಶಕ್ಕೆ ಬಂದರು. ಅಲ್ಲಿ ಭಾಳ ಅರಾಜಕತೆ ಇದ್ದಿದ್ದು, ಒಗ್ಗಟ್ಟಾಗಿದ್ದು ಮೈಸೂರು ಪ್ರಾಂತ ಆಯಿತು.
ಮೈಸೂರು ಪ್ರಾಂತದಲ್ಲಿ ಕುದುರೆ ಲಾಯ, ಕುದುರೆ ಸಾಕ್ತಿದ್ದರು, ಅದಕ್ಕೋಸ್ಕರ ಕುದುರೆ ಲಾಯಕ್ಕೆ ಇವ್ರನ್ನ ನೇಮಿಸಿದ್ರು. ಇವನು ಹೈದರಾಲಿ ಏನು ಮಾಡ್ತಾನೆ, ಕುದುರೆ ಲಾಯವನ್ನು ನೋಡ್ಕೊಳ್ಳೋದಕ್ಕೆ ನೇಮಿಸಿದ್ರೆ ಸಣ್ಣ ಪುಟ್ಟ ಕಳ್ತನಗಳನ್ನ ಮಾಡೋದು. ಇದಿದೆ ಶ್ರೀರಂಗಪಟ್ಟಣದಿಂದ ಆಚೆಗೆ ಯಾವುದೋ ಒಂದು ಹಳ್ಳಿ ಇದೆ, ಅದು ಕೆರೆ ತೊಣ್ಣೂರು ಪಕ್ಕದಲ್ಲಿ ಒಂದು ಗುಡ್ಡುಗಳಿವೆ, ಒಂದು 2-3 ಗುಡ್ಡುಗಳಿವೆ. ಗುಡ್ಡದ ಮೇಲ್ಭಾಗದಲ್ಲಿ ಗುಹೆಗಳಿವೆ. ಆ ಗುಹೆಗಳಲ್ಲಿ ಹೋಗಿ ಅಡಕತ್ತಿದ್ದಂತೆ ನೋಡಿ. ಇವರು ದೇವನಹಳ್ಳಿನಲ್ಲಿ ಕಳ್ತನ ಮಾಡೋರು, ಮೈಸೂರು ಕಳ್ತನ ಮಾಡೋರು, ಮೈಸೂರು ಸಣ್ಣ ಪುಟ್ಟ ಗಲಾಟೆ ಮಾಡೋರು, ಹೋಗ್ಬಿಟ್ಟು ಗುಡ್ಡದಲ್ಲಿ ಅಡ್ಕೊಳ್ಳೋರು ಕೆರೆ ತೊಣ್ಣೂರಲ್ಲಿ. ಇದು ನಡೀತಾ ಇದ್ದಿದ್ದು. ಇದೇನಾಯಿತು, ಟಿಪ್ಪು ಸುಲ್ತಾನ್ ಸಾಯೋವರೆಗೂ ನಡೀತಾ ಇತ್ತಿದ್ದು. ಬ್ರಿಟಿಷರು ಬೆನ್ನತ್ಕೊಂಡು ಹೋಗೋರು, ನಮ್ಮ ಗಡಿ ದಾಟಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಬರೋರು. ಹೀಗೆ ಇದ್ದೇನಾಯಿತು, ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತಂದರು. ಟಿಪ್ಪು ಸುಲ್ತಾನ್ ಯಾವಾಗಲೂ ಮೈಸೂರು ಹುಲಿ ಆಗಿರಲಿಲ್ಲ, ಮೈಸೂರು ಇಲಿ ಆಗಿದ್ದ. ಏನು ಅಂತಂದರೆ ಸಣ್ಣ ಪುಟ್ಟ ಕಳ್ತನ ಮಾಡೋದು, ಅಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಳ್ಳೋದು, ಮತ್ತು ಸ್ವಲ್ಪ ಶಾಂತವಾದ ತಕ್ಷಣ ಮತ್ತೆ ಬರೋದು, ಸಣ್ಣ ಪುಟ್ಟ ಕಳ್ತನ ಮಾಡೋದು, ಇದು ಮಾಡೋದು. ಹೀಗೆ ಮಾಡಿ 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 ಏನಾಯಿತು, ಮೈಸೂರಿನ ಮಹಾರಾಜರು ಚಾಮರಾಜನಗರದಿಂದ ಬಂದವರಂತೆ. ಅವರೇನು ಮಾಡಿದ್ರು, ಕಾಲಕ್ರಮೇಣ ಏನಾಯಿತು, ಸ್ವಲ್ಪ ಕೈ ಮಿದಾದ ತಕ್ಷಣ, ಕೆಳಗಾದ ತಕ್ಷಣ, ಟಿಪ್ಪು ಸುಲ್ತಾನ್ ಕೈ ಮೇಲೆ ಆದ ತಕ್ಷಣ ಮೈಸೂರಿನ ಹುಲಿ ಅಂತ ಅವನೇ ಘೋಷಿಸ್ಕೊಂಡಿದ್ದು. ಇದನ್ನು ನಾವೆಲ್ಲ ಒಪ್ಪಿದ್ವಿ. ಯಾಕೆ ಅಂದರೆ ವಿರೋಧ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ನಮ್ಮಲ್ಲಿ ಇರಲಿಲ್ಲ. ಯಾರನ್ನ ಬಂದರೂ ಸಹ ವಸುದೈವ ಕುಟುಂಬಕ್ಕೆ ಅನ್ನೋ ಸ್ಲೋಗನ್ ಇಟ್ಕೊಂಡು ನಾವೆಲ್ಲರನ್ನ ವೆಲ್ಕಮ್ ಮಾಡಿದ್ವಿ. ದೇಶ ವಿರೋಧಿಯಾಗಿರಲಿ, ನಮ್ಮನ್ನು ಕೊಲೆ ಮಾಡಬೇಕು ಅಂತ ಬಂದವ್ರನ್ನೂ ನಾವು ಸಹಿಷ್ಣುತೆಯಿಂದ ನಾವೇನು ಮಾಡಿದ್ವಿ, ಅವ್ರನ್ನೂ ಸಹ ನಮ್ಮವರೇ, ಅವ್ರಿಗೂ ಬದುಕೋ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಅದೇ ರಾಜರು ಅಂತ ಸ್ವೀಕಾರ ಮಾಡಿಬಿಟ್ವಿ. ಇದು ನಮ್ಮ ಅತ್ಯಂತ ದೊಡ್ಡ ದುರಂತ. ಈಗೇನಾದ್ರು ಎದ್ದಿದ್ದೀವಿ, ನಾವು ಸ್ವಲ್ಪ ಕೊಡ್ಕೊಂಡು ಎದ್ದಿದ್ದೀವಿ, ಕಾಲ ಮೇಲೆ ಹರಿಸ್ಕೊತಿದ್ದೀವಿ, ನಾ ರಾಜ ಅಂತಂದರೆ ನೀನು ಯಾವ ದೇಶದ ರಾಜ ಅನ್ನೋ ಕೇಳೋ ಪರಿಸ್ಥಿತಿ ಬಂದಿದ್ದೀವಿ ಅಂತಂದರೆ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಬಂದಿದ್ದೀವಿ. ಇದು ಹೀಗೆ ಮುಂದುವರಿಬೇಕು. ಹೀಗೆ ಮುಂದುವರೆದ್ರೆ ಮಾತ್ರ ನಮ್ಮ ದೇಶ ಸ್ಟ್ರಾಂಗಾಗಿ ಉಳಿಯುತ್ತೆ. ನಮ್ಮ ದೇಶ ಸ್ಟ್ರಾಂಗಾಗಿ ಉಳಿಬೇಕು ಅಂತಂದರೆ ನಾವು ಪ್ರತಿಯೊಬ್ಬ ಹಿಂದೂಗಳು ಸಹ ನಾವು ಫಸ್ಟ್ ಮಾತಾಡೋದು ಕಲಿಬೇಕು. ಮಾತಾಡೋದು ಕಲಿದಿಲ್ಲ ಅಂತಂದರೆ ಮೂಕರಾಗ್ಬಿಟ್ರೆ ಹೇಳಿದ್ದೇ ಸರಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ಏನಾಗುತ್ತೆ, ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ಒಪ್ಕೊಂಡ್ಬಿಟ್ವಿ. ನೋಡಿ, ಕ್ವಶ್ಚನ್ ಮಾಡಿದ್ದು ಇರ್ತಿರಲಿಲ್ಲ, ಅವನು ನಾಯಿ ಥರ ಸಾಧಿಸಿದ್ರು ಬ್ರಿಟಿಷರು. ಆ ಶ್ರೀರಂಗಪಟ್ಟಣದಲ್ಲಿ ವಾಟರ್ ಗೇಟ್ ಅಂತಿದೆ, ಅಲ್ಲಿಂದ ಸ್ವಲ್ಪ ಸಿಟಿ ಬಸ್ ಸ್ಟ್ಯಾಂಡಿಗೆ ಬರಬೇಕಾದ ದಾರಿನಲ್ಲಿ ಎಡಗಡೆಗೆ ಇಲ್ಲೇ ಟಿಪ್ಪು ಸುಲ್ತಾನ್ನ ಸಾಯಿಸಿದ್ದು ಅಂತ ಅಂದ್ಬಿಟ್ಟು ಒಂದು ಕಲ್ಲು ನಿಲ್ಸಿದ್ದಾರೆ. ಅದು ನೋಡಿದ್ರೆ ನಮ್ಗೆ ಅನಿಸುತ್ತೆ ಹುಚ್ಚನಾಗಿ ಹೊಡೆದಾಕಿದ್ದಾರೆ ಬ್ರಿಟಿಷರು. ಏನಾಗುತ್ತೆ ಇದೆಲ್ಲ ನೋಡಿದಾಗ, ಯಾವಾಗ ಇವನು ಮೈಸೂರು ಹುಲಿಯಾಗಿದ್ದ, ಮೈಸೂರು ಹುಲಿ ಅಂತ ಕೊಟ್ಟವ್ರು ಯಾರು, ಮೈಸೂರು ಹುಲಿಯಿಂದ ಯಾರು ಹೇಳೋದಕ್ಕಿಂತ ಮುಂಚೆನೇ ನಾವು ಒಪ್ಕೊಂಡ್ಬಿಟ್ವಿ. ಏನು ಅಂತಂದರೆ ಹಿಸ್ಟ್ರಿಯಿಂದ ಪಾಠ ಕಲಿಬೇಕು. ಯಾರಾದರೂ ಏನಾದರೂ ಬಿರುದು ಕೊಟ್ಟರು ಅಂತಂದರೆ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಯಾವಾಗ ಕೊಟ್ಟರು, ಎಷ್ಟು ಜನ ಒಪ್ಕೊಂಡ್ರು, ವಿರೋಧ ಯಾಕೆ ಮಾಡಲಿಲ್ಲ, ಇದನ್ನೆಲ್ಲ ಬೆಳೆಸ್ತಕ್ಕಂಥ ಕ್ವಶನ್ ಬರಬೇಕು ನಮ್ಮ. ಅದನ್ನೆಲ್ಲ ಬಂದಾಗ ಮಾತ್ರ ನಾವು ಸ್ಟ್ರಾಂಗ್ ಸಮಾಜವನ್ನು ಕಟ್ಟಬೋದು, ನಮ್ಮ ದೇಶವನ್ನು ಭಾಳ ಸ್ಟ್ರಾಂಗಾಗಿ ಮುನ್ನಡೆಸ್ಬೋದು, ನಮ್ಮ ಇಂಡಿಯಾವನ್ನು ಹಿಂದೂಸ್ತಾನ ಅಂತ ಕರಿಬೋದು ಅಂತೇಳಿ ಇದನ್ನು ಎಪಿಸೋಡ್ ಓದ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.